ಮಾಡಾಕತಿ ಅವನ ಬಿಸಿಲಿಗೆ ಒಣಾಕತಿ ಅವ್ ಒಣಗೆ ಒಣಗ್ತಾವ ಆದ್ರ ಮನ್ಯಾಗ ರಾಸ್ ಕೆಲ್ಸ ಬಿದ್ದೈತಿ ಅದನ್ನ ಬಿಟ್ಟ ಇಲ್ಲಿ ಕೆಲ್ಸ ಹತ್ತೈತಿ ಕೂತದಿನ ಹಂಗಲ್ರಿ ಅತ್ತಿರಿ ಅವು ಹಸಿ ಹಸಿ ಒಂದ್ರ ಮೇಲೆ ಒಂದ್ ಬಿದ್ದಿದ್ದು ಅದಕ್ಕ ಒಂದ್ ಸ್ವಲ್ಪ ಅಗಲ್ ಮಾಡಾತಿದ್ದೆ. ಬಿಸಿಲಾಗ ನೀ ಬಿದ್ರು ಒಣಗ್ತಿ ಅಂತ ಬಿಸಿಲೈತಿ ನನಗೂ ಗೊತ್ತೈತಿ ಏನ ಕಡಗಿನ ಕಾಲ ನಾನು ಇದ್ರಾಗ ಬಂದಾನಿ ಈಗ ಬಂದೈತಿ 3 ದಿವಸ ಆತ ಮನ್ಯಾಗ ಕೆಲ್ಸ ಬಿದ್ದೈತಿ ಅದನ್ನ ಬಿಟ್ಟ ಗುಳು ಕೈಯಾಡ್ಸ್ಕೊಂಡ್ ಕುಂತಾಳಿ. ಹಂಗ್ಯಾಕಂತೀರಿ ಮಾಡೋದೆಲ್ಲ ಮಾಡೀನ್ರಿ ನಾನ ಅಡ್ಗಿ ಮಾಡೀನಿ ಎಲ್ಲಾ ಮಾಡೀನಿ ಇನ್ನೇನ್ ಒಂದ್ 4 ಬಾಂಡೆ ಅದಾವ್ ತೊಳಿತೀನಿ ಬಿಡ್ರಿ. ಆ ಮನಿ ಒರ್ಸ್ಕೊಳದು ಅದೆಲ್ಲ ಹಂಗ ಕೂತೈತಿ ಇನ್ನ ಒಗ್ಯಾನ ಅದಾವ್ ಒಂದ್ 2 ಬಾಂಡೆ ಎತ್ತಾವ್ ಅವ್ 2 ಬಾಂಡೆ ಏನ. ಆಯ್ತು ಹೇಳ್ರತ್ತೀರಿ ನೀವ್ ಸ್ವಲ್ಪ ಸಮಾಧಾನ ಮಾಡ್ಕೋರಿ ನಾ ಎಲ್ಲ ಕೆಲ್ಸ ಮುಗಿಸ್ತೀನಿ ಯಾಕೆ ಟೆನ್ಷನ್ ತಗೋತೀರಿ. ನೋಡು ನನಗೆ ಇದ್ರ ಮಾತಾಡ್ಬೇಡ ಹೇಳಿದಕ್ಕ ಹೂ ಅನ್ನ ಇದ್ರ ಮಾತಾಡಿದಿ ಸಿಟ್ಟುಗಳು ಬರ್ತದೆ ನನಗ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅತ್ತಿರಿ ನನ್ಗೂ ಸಾಕಾಗೈತ್ರಿ ಕುಂತ್ರು ಒಂದ್ ಅಂತೀರಿ ನಿಂತ್ರು ಒಂದ್ ಅಂತೀರಿ ಎಷ್ಟೇ ಕೆಲ್ಸ ಇದ್ರು ನಾನ ಮಾಡಕ್ಕೆಲ್ರಿ ನಿಮ್ಗೇನ್ ಕೆಲ್ಸ ಹಚ್ತೀನ್ರಿ ನಾನ ಯಾಕೆ ಟೆನ್ಷನ್ ಮಾಡ್ಕೋತೀರಿ ನೀವು ಸುಮ್ಮನೆ ವರ ಒದ್ರದ್ರ ನಿಮ್ಗೂ ನೆಮ್ಮದಿ ಇರಂಗಿಲ್ಲ ನನ್ಗೂ ನೆಮ್ಮದಿ ಇರಂಗಿಲ್ಲ. ಏನ ನಿನಗೂ ಸಾಕಾಗೈತಿ ಸಾಕಾಗೋಲ್ ತಾನೆ ಮತ್ತ ದೊಡ್ಡ ಕೆಲಸ ಮಾಡ್ತಿ ತಂದ ಗಸ ದುಡ್ದ ಪಗಾರ ನನ್ನ ಕೈಯಾಗ ಕೊಡ್ತಿ ಏಯ್ ಬಿನ್ನನಗಿತ್ತಿ ಸಾಕಾಗೋದು ಏನ್ ಮಾಡ್ತತಿ ಅಲ್ಲ ನೀನು ಗಸ ದುಡ್ಡು ತಂದ ರೊಕ್ಕ ನನ್ನ ಕೈಯಾಗ ಕೊಡ್ತಿ ನೋಡು ಬಿನ್ನನಗಿತ್ತಿ ನಿನ್ ಗಂಡನು ದಂಡು ಪಿಂಡದಾನ ತಿಂದ ಭೂಮಿಗ್ ಬಾರ ನೀನು ದಂಡು ಪಿಂಡ ನಿನಗ ಸಾಕಾಲ್ದು ಏನ್ ಮಾಡ್ತತಿವ ಹೇಳ್ತಾಳೆ ಎಡ್ ಚಂದ ನುಲ್ದಾಡ್ಕೋತ ಸಾಕಾಗಿ ಹೋಗೈತಿ ಅಂತ ಏನ್ ಮಾಡ್ತಿ ಅಂತ ಗನಂದ್ರ ಕೆಲ್ಸ ಅತ್ತಿರಿ ನೀವು ನನಗ ಏನ್ ಬೇಕಾದನ್ರಿ ನಾ ಅನ್ಸ್ಕೊಂತೀನಿ ಆದ್ರ ಜೋರಾಗೆ ಅವ್ರನ್ನ ಗಂಡ ಪಿಂಡ ತನ್ನಕ್ ಹೋಗ್ಬೇಡ್ರಿ ಮೊದ್ಲೇ ಅವ್ರು ಮಾನಸಿಕ ಆಗ್ಯಾರ ಕೆಲ್ಸ ಸಿಗವಲ್ದಂತ ಇದ್ರಾಗ ಅವ್ರದ್ದು ಏನ್ ತಪ್ಪೈತ್ ಹೇಳ್ರಿ ದಿನ ಒಂದ್ ಕಡೆ ಹೋಗ್ತಾರ ಒಂದ್ ಕಡೆನು ಕೆಲ್ಸ ಇಲ್ಲ ಅಂತ ಹೇಳಿ ಕಳಿಸ್ತಾರ ಕೆಲ್ಸ ಕೊಡ್ಬೇಕಂದ್ರ ಲಂಚ ಕೊಡ್ಬೇಕಂತಾರ ಇದ್ರಾಗ ಅವ್ರು ಏನ್ ತಪ್ಪ ಮಾಡ್ಯಾರಿ ರಗಡ್ ಕಲ್ತಾರ ರಗಡ್ ಶಾಣೆ ಅದಾರ ಆದ್ರೆ ಕೆಲ್ಸ ಸಿಗ್ಲಿಲ್ಲ ಅಂದ್ರ ಅವ್ರದ್ದು ಏನ್ ತಪ್ಪೈತೆ ಅದ್ರಾಗ. ಆಹಾ ಗಂಡನ ಮ್ಯಾಗ ಅಟ್ ಕಾಳಜಿ ಇದ್ದಕಿ ಹೋಗ ತವ್ರ ಮನಿಗ್ ಹೋಗಿ ರೊಕ್ಕ ತಗೊಂಡ್ ಬಂದ್ ಕೊಡ ಅವಂಗ ನೌಕರಿ ಹತ್ತೈತಿ ಎಷ್ಟು ಕಾಳಜಿ ಮಾಡ್ತಾಳ ಒಳಗ್ ಬಿದ್ದಾನ್ರಿ ಮೊದ್ಲ ಡಿಸ್ಟಾಪ್ ಆಗ್ಯಾನು ಎದಕ್ಕಾಗ್ಯಾನ ಡಿಸ್ಟಾಪ್ ಹೋಗ ತರೋಗ ಹೇಳ್ತಾ ನನಗ ಬಂದಾಳಿ ಬುದ್ಧಿ ಹೇಳ ನಿಮ್ದೇನ್ ಹರಿಯಾಗೈತಿರ್ಪ ಒಟ ಹಚ್ಚಿರ್ತಿ ಅಲ್ಲ ಇದ ಕಾಮಗ ನಾಷ್ಟ ಮಾಡಿ 5 ನಿಮಿಷ ಹೊಳಬೇಕಂದ್ರ ನಿಮ್ದು ಜಗಳನ ಶುರು ಆಗಿರ್ತೈತಿ ನಿನಗ ತೀರ್ತಿತ್ತು ನೀರ ಗಪ್ ಕುಂಡ್ರಬೇಕಲ್ಲ ಇಬ್ರು ತರ ಒಬ್ರು ಸೋತ್ರ ನಡಿತೈತಿ ಅಲ್ಲ ಇಬ್ರು ಅವ್ರ ಅದಾರಪ್ಪ. ನಾ ಏನೋ ಅಂದೇ ಇಲ್ರಿ ನನ್ ಪಾಡಿ ನಾ ಕೆಲ್ಸ ಮಾಡ್ಕೋತ ಕುಂತೀನಿ ಅತ್ತಿಯರ ಬಂದು ಏನೇನೋ ಮಾತಾಡತಾರ. ನೀ ಏನೋ ಅಂದಿಲ್ಲ ಎಲ್ಲಾ ನಾನ ಮಾತಾಡಕತ್ತೀನಿ ಇನ್ನೊಟ್ ಹೇಳ ನಿನ್ ಗಂಡಗ ಚುಚ್ಚ್ ಹೇಳ ಅಂದ್ರ ಅವ ಮಗಗ ಜಗಳ ಹಚ್ಚಿ ಚೆನ್ನಾಗಿರಕತ್ತ ಹೇಂತಿಗೆ ಅಂದ್ರ ಗಂಡಗ್ ಸಿಟ್ಟ ಗಂಡಗಂದ್ರ ಹೇಂತಿಗ್ ಸಿಟ್ಟ ನಾ ಹೋಗ್ಬೇಕಿಲ್ಲೇ ನಿಮ್ಮನ್ನ ನಡುವ ಇದು ಆಗೇನಿ ಬಾಲ ಅಳ್ಗಾಡ್ಸ್ಕೊತ. ಏವಾ ಯಾಕೆ ಹಿಂಗ್ ಮಾತಾಡತ್ತಿದಿ ನಿನ್ ಗಟ್ಟ ಒದರಾಡತ್ತಿಲ್ಲ ಈಗ ಕೂಡ ಒದರಾಡಕತ್ತೀರಿ ಅಲ್ಲ ಮೊದಲ ನನ್ ಕೆಲಸ ಸಿಗೋತೇಳಿ ಟೆನ್ಷನ್ದಾಗ ನಾ ಅದನಿ ಕೂತ್ರ ನೆಮ್ಮದಿ ಇಲ್ಲ ಮನ್ಯಾಗ 5 ಮಿನಿಟ್ ಕುಂಡ್ರತ್ನಂದ್ರ ನಿಮ್ ಇಬ್ರದ್ದು ಹತ್ತಿರ ಒಟ ಅಂತೇಳಿ ನಿಮ್ಮಿಬ್ರಿಗೆ ಏನ್ ಹೇಳೋದು ನನಗ ತಿಳಿವಾತಾಗೈತಿ ರೀ. ನೀವು ಇದೆಲ್ಲ ವಿಚಾರ ಮಾಡಕ್ ಹೋಗ್ಬೇಡ್ರಿ ಇದೆಲ್ಲ ದಿನ ಇದ್ದಿದ್ದ ಅದ್ಯಾವ್ದೋ ಜಾಬ್ ಅಪ್ಲಿಕೇಶನ್ ಹಾಕಿನಂದ್ರಲ್ಲ ಏನಾಯ್ತ್ರಿ ಅದಕ್ಕ ಅದು ವಿಚಾರ ಮಾಡಿದ್ರೇನ ಫೋನ್ ಹಚ್ಚಿದ್ರನ್ರಿ ಅವ್ರ ಏನ್ ಫೋನ್ ಹಚ್ತಾರ ಒಂದು ನೌಕರಿ ಕೇಳಕ್ ಹೋದ್ರ ಕುರಿ ಹಿಂದಗತ್ತೆ ಅಲ್ಲಿ 1000 ಮಂದಿ ಪಾಳ್ಳೆ ಹಚ್ಚಿರ್ತಾರ ನಮ್ಗೆ ನೌಕರಿ ಕೊಡ್ತಾರ ಬರೀ ಫೋನ್ ಹಚ್ತಾನ ಬರೀ ಹೋಗುದು ಇನ್ನೇನ ನಮ್ನ ಕರಿಯತಾರ ಅಂತೇಳಿ ಇಂಟರ್ವ್ಯೂ ಎಲ್ಲ ಮಾಡ್ಕೋತಾರ ಇನ್ ನಮ್ಗೆ ಜಾಬ್ ಆತ ಅನ್ನೋ ಖುಷಿ ಒಳಗ ಇರೋದಾಕೈತಿ ನಾವು ನಮ್ಮಂತವ್ರಿಗೆಲ್ಲ ಜಾಬ್ ಸಿಗಂಗಿಲ್ಲ. ನನಗ್ ಗೊತ್ತೈತಿ ನೀ ನೌಕರಿನ ಮಾಡ್ದಿ ಈಗ ಹೇಳ್ತಾಳಲ್ಲ ಎಲ್ಲೋ ಅಪ್ಲಿಕೇಶನ್ ಹಾಕಿದತ್ತ ನೌಕರಿ ಸಿಗ್ತೈತಿ ಅಂತ ಗೊತ್ತೈತಪ್ಪ ನನಗ ನೀ ನೌಕರಿ ಮಾಡಾವ ಅಲ್ಲ ನೋಡು ನಿಮ್ಮನ್ನ ನಾ ಸಾಯಿತನ ಇನ್ನ ರಿನ್ಗುಳ್ದಾಗ ನಿಮ್ಮನ್ನ ಬದುಕಬೇಕಾಕತಿ ನೋಡ ಇದೆಲ್ಲ ನಡೆಯಂಗಿಲ್ಲ ನನಗ ಹೊಲದಾಗ ಕೆಲಸ ಮಾಡ ಅದಾರೆ ಒಂದಿಟ ಆಳಿನ ಪಗಾರ ಉಳಿತೈತಿ ಹೋಗಿ ಗಂಡ ಹೆಂಡತಿ ರೂಮ್ ಸೇರ್ಕೊಂಡ್ರಿ ಅಂದ್ರ ಹೊರಗಿಂದ ಏನೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಈಗ ನೌಕರಿ ಮಾಡಕ್ ಹೋಗ್ಕಾನತ್ತ ನೀ ನೌಕರಿ ಮಾಡಂಗಿಲ್ಲ ಏನಿಲ್ಲ ನೌಕರಿನೂ ಸಿಗಂಗಿಲ್ಲ ನಿನಗ ಮೊದಲ ಹೊಲ್ದಾಗ ದುಡಿದು ಕಲ್ಕೋ. ಅಲ್ರಿ ಅತ್ತಿರಿ ಏನ್ ಮಾತಾಡತ್ತೀರಿ ನಮ್ಗ ಏನ್ ಕಮ್ಮಿ ಆಗೈತಿ ರಗಡ ಆಸ್ತಿ ಐತಿ ಅಂತಸ್ತ ಐತಿ ಹೊಲ್ದಾಗ ದುಡಿಬೇಕಂದ್ರ ಆಳ್ ಸಿಗ್ತಾವ್ರಿ ಇವ್ರು ಇಷ್ಟೆಲ್ಲ ಸಾಲಿ ಕಲ್ತು ಹೊಲ್ದಾಗ ದುಡಿಬೇಕ್ರಿ. ಯಾಕೆ ನೌಕರಿ ಅದ್ ಬಡ್ಕೊಳಕತ್ತಿ ನೌಕರಿ ಮಾಡಿದವ್ರ ಏನ್ ಉದ್ದಾರ ಆಗ್ಯಾರ ಗೊತ್ತೈತೇನ ನೋಡು ನೌಕರಿ ಗಿಕ್ರಿ ಏನು ಅನ್ಬೇಡ ಅವಂಗ ನೌಕರಿ ಸಿಕ್ಕಂಗ ಈ ಜಲಮದಾಗ ನೌಕರಿ ಸಿಗಂಗಿಲ್ಲ ಅವಂಗ ಸರಳ ಹೇಳ್ತನ ಹೊಲ್ದಾಗ ಕೆಲ್ಸ ಮಾಡ ಸರಿ ಹಾದಿ ಬಿಡ ಇಟ್ಟು ಹೇಳ್ತನ ಏನ್ ಬೇಕಾದ್ ಮಾಡ್ಕೋರ ನೀವು
ಸರಿ. ರೀ ನೀವು ಅವ್ರ ಮಾತು ಕೇಳಿ ಬೇಜಾರು ಮಾಡ್ಕೋಬೇಡ್ರಿ. ನಿಮ್ಮ ಪ್ರಯತ್ನ ನಿನ್ಸಕ್ ಹೋಗ್ಬೇಡ್ರಿ. ಇವತ್ತಲ್ಲ ನಾಳೆ ಕೆಲಸ ಸಿಕ್ತೈತಿ. ನನಗ ನಂಬಿಕೆ ಐತ್ರಿ. ನೀವು ಅವ್ರ ಮಾತು ಮನ್ಸಿಗೆ ಹಚ್ಕೋಬೇಡ್ರಿ. ಮನ್ಸಿಗೆ ಏನೋ ಆಗ್ಲಾರ್ದ ಏನ್ ಮಾಡ್ತೈತಿ ನಿರ್ಬಲ. ಇದಾಕೆ ನಮ್ಮ ಸ್ವಂತವಾಗಿ ಹೇಳಿದ್ರೆ ಹಿಂಗೆ ಮಾಡ್ತಿದ್ಲ. ಎಟ್ಟಾಗ್ಲಿ ನಮ್ಮ ಅಪ್ಪನ ಎಣ್ಣೆ ಹೆಂತಿಕ್ಕಿ ಎಲ್ಲ ನಮ್ಮ ಅಪ್ಪ ಜೀವಂತ ಇರುವಾಗನ ನಮ್ಮ ಅಪ್ಪನ ಕೈಲಿ ಎಲ್ಲ ಆಸ್ತಿ ಎಲ್ಲ ತನ್ನ ಹೆಸರೇ ಬರ್ಕೊಂಡ ಹಿಂಗ ನನ್ ಕರ್ಸಾಕತ್ತಾಳ. ಆದ್ರ ನನ್ನ ಹಣೆ ಬರಕ ಒಂದ್ ನೌಕರಿ ಸಿಗುವತ್ತ. ನನ್ನಿಂದ ನಿಂಗೆ ಭಾಳ ತ್ರಾಸ ಆಗತ್ತೈತಿ ನಿರ್ಮಲ. ರೀ ನಾ ಯಾಕೆ ಬೇಜಾರು ಮಾಡ್ಕೊಳ್ಳಿ? ನಿಮ್ಮಿಂದ ನನಗೆ ಯಾಕೆ ತ್ರಾಸ ಆಗ್ತೈತಿ? ಆದ್ರೆ ನನಗೆ ಬೇಜಾರು ಏನಂದ್ರ ಪದೇ ಪದೇ ನಿಮ್ಮವ್ವ ಹಂಗೆ ಮಾತಾಡ್ತಾರಲ್ರಿ, ಇದರಿಂದ ನಿಮಗೆ ನೋವು ಆಗ್ಬಾರ್ದಂತ ಅಷ್ಟೇ. ನೋಡ್ರಿ ಅವ್ರ ಮಾತ ನೀವು ಒಟ್ಟೆ ತಲೆ ಕೆಡ್ಸ್ಕೊಬೇಡ್ರಿ. ನನಗೆ ನಂಬಿಕೆ ಐತಿ ನೀವು ಒಂದಲ್ಲ ಒಂದಿನ ನೌಕರಿ ಸಿಕ್ತೈತಿ. ನೀವು ನೌಕರಿ ಮಾಡೇ ಮಾಡ್ತೀರಿ ಅಂತ. ಯಾಕಂದ್ರೆ ನೀವು ಕಷ್ಟಪಟ್ಟು ಓದಿರಿ, ಅದ್ರ ನಂಬಿಕೆ ನನಗೈತಿ. ನೋಡ್ರಿ ಇದೆಲ್ಲ ಜಗಳೊಳಗ ಊಟನೇ ಮಾಡಿಲ್ಲ ನೀವು. ಬರ್ರಿ ಊಟಕ್ಕೆ ಹಾಕೊಡ್ತೀನಿ, ಊಟ ಮಾಡಾಕತ್ರಿ. ಅತ್ತಿರಿ ತಗೋರಿ ಊಟ ಮಾಡ್ರಿ. ಮಸ್ತ್ ಇದೆ ಅಡಿಗೆ. ಆದ್ರೂ ಈಕಿನ ಹೆಂಗ್ ಕಾಡ್ಬೇಕು? ಏ ಬಾಯಿಲ್ ಹೊರಗ. ಅತ್ತಿರಿ ಅಯ್ಯ ತಗೋರಿ ನೀರು. ಅಯ್ಯೋ ಏನಾಯ್ತ್ರಿ? ತಗೋ ಹಿಡ್ಕೊರ. ಅಲ್ಲ ಅದಕ್ಕ ಉಪ್ಪ ಖಾರ ಏನೂ ಇಲ್ಲ ಅಂತದ ತಿಂದ್ರೆ ನಂಗೆ ಸಾಯ ಎತ್ಕೊಂಟೇನ? ಅಯ್ಯ ನಾ ಇದೀಗರ ಊಟ ಮಾಡಿನಲ್ರಿ, ಏನೂ ಇಲ್ಲ, ಎಲ್ಲ ಬರೋಬ್ಬರನೇ ಐತಿ. ಅಂದ್ರ ನೀವ್ ಒಳಗೆಲ್ಲ ತಿಂದ ಕಿಶಂದ ಹೆಂಗ್ ರುಚಿ ಐತಿಲ್ಲ ಅಂತ ನನಗೆ ಎಂಜಲ ತಂದು ಕೊಡ್ತೇನೆ. ಹಂಗಲ್ರಿ ಅತ್ತಿರಿ, ನಿಮ್ ಮಗ ಊಟ ಮಾಡಾತಿದ್ರಿ, ನನ್ನ ಬಿಡ್ಲೇ ಇಲ್ಲ ಅವ್ರ. ನೀನು ತಿನ್ನಂತೇಳಿ ನನ್ನೂ ಕರ್ಕೊಂಡ್ ತಿನ್ಸಿದ್ರ, ಅದಕ್ಕ ಊಟ ಮಾಡೀನ್ರಿ. ಎಲ್ಲ ಬರೋಬ್ಬರನೇ ಐತ್ರಿ. ನೀವು ಖಾರ ಆಗೈತನ್ನ ಹತ್ತೀರಿ? ಹಾ ಇಬ್ರು ಗಂಡ ಐತಿ ತಂದು ಗಾವೆ ಕೂತ್ತೇನ್ರಿ. ಏನ ಬಿಟ್ಟಿ ಬಿದ್ದ ನೋಡ ಆಗ್ಬೇಕಿ. ಹಿಂದಾಡೆ ತಂದು ಕೊಡ್ರಿ, ಉಳ್ದದ್ದು ಬಳದದ್ದು ಉಳುಕ್ಲ. ಆಯ್ತು ಹೇಳ್ರಿ. ನಿಮ್ಗಿದು ಇಷ್ಟ ಆಗ್ಲಿಲ್ಲ ಅಂದ್ರ ಮತ್ತೆ ಬೇರೆ ಏನ್ರಿ ಮಾಡ್ಕೊಂಡ್ ಬರ್ತೀನಿ. ನೀವು ಸ್ವಲ್ಪ ಹೊತ್ತು ಕೂಡ್ರಿ, ಒಂದ್ 5 ನಿಮಿಷ ಕೂಡ್ರಿ. ಏ ಬಾಯ್ಲಿ ಬಾಯ್. ಏನ ಬ್ಯಾರೆ ಮಾಡ್ಕೊಂಬರ್ತಿ? ತಂದಿ ನಿಮ್ಮ ಅಪ್ಪನ ಮನೆ ಅಂದಿಲ್ಲ ತಂದು ಕೊಡಾಕ ಹೋಗ. ಎಷ್ಟು ಚಲೋ ಅಡಿಗೆ ಆಗೈತಿ. ಇದನ್ನ ಬಿಟ್ಟು ಏನ್ ಮಾಡ್ತಾರ? ಬ್ಯಾರೆ ಮಾಡ್ಕೊಂಬರ್ತಾರ. ಬ್ಯಾರೆ ಒಬ್ಬನೇ ಹಳೆ ಒಬ್ಬನೇ ಹೆಂಗಾರೆ ಮಾಡಕ್ ಆಡ್ಬೇಕಿನ. ಹಾ ರೀ ಏನಾಯ್ತ್ರಿ ನೌಕರಿದ? ನಾ ಏನ್ ಮಾಡ್ಲಿ ಹೇಳ, ಎಲ್ಲಾ ಕಡೆ ಹೋಗ್ಕೊಂಡು ಇಂಟರ್ವ್ಯೂ ಕೊಡ್ತಾನೆ. ಇಂಟರ್ವ್ಯೂ ತಗೋತಾರ. ಇಲ್ಲ ನಿಮ್ದ ಎಜುಕೇಶನ್ ಎಲ್ಲ ಚಲೋ ಐತ್ರಿ, ನಿಮ್ಗ ನಾಳೆನೇ ಜಾಬ್ ಕೊಡ್ತೀವಿ ಅಂತ ಹೇಳಿ ಕಳಿಸ್ತಾರೆ. ಮರುದಿವ್ಸ ಫೋನ್ ಹಚ್ಚಿ ಇಲ್ಲ ನಿಮ್ದು ರಿಜೆಕ್ಟ್ ಆಗೈತೆ ಹೇಳ್ಬಿಡ್ತಾರೆ. ಮತ್ ನಾರೇ ಏನ್ ಮಾಡ್ಲಿ ಹೇಳಿ, ನನಗಂತೂ ಸಾಕಾಗಿ ಹೋಗೈತಿ. ಸೋಮ ನಮ್ಮ ಅವ್ವ ಹೇಳಿದಂಗ ಇಲ್ಲೇ ಹೊಲ್ದಾಗ ಕೆಲಸ ಮಾಡ್ಕೊತಿದ್ದು ಬಿಡ್ತಾನೆ. ನಾ ಇಟ್ಟೆಲ್ಲ ಎಜುಕೇಶನ್ ಮಾಡಿದ್ದನು ಹೊಳ್ಯಾಗ ಹುಂಚೆ ಅಂತ ಹೋದಂಗ ಆಯ್ತು. ನಾನು ನಂಬಿಕೆ ಒಳಗೆ ಇದ್ದೆ, ಇದೆಲ್ಲ ನಾಳೆ ನಿಮ್ಮ ನೌಕರಿ ಹತ್ತೈತಂತ. ಆದ್ರ ಈಗೀಗ ಅತ್ತಿ ಕಿರಿಕಿರಿ ಭಾಳ ಆಗೈತ್ರಿ. ಈ ಕಡೆ ನಿಮ್ಗೆ ನೌಕರಿನೂ ಹತ್ತವಲ್ದು, ಅತ್ತಿ ಕಿರಿಕಿರಿ ಬಂದು ಆಗವಲ್ದ. ಏನೂ ಇರಂಗಿಲ್ಲ, ಎಲ್ಲ ಬರೋಬ್ಬರಿನೇ ಇರ್ತೈತಿ. ಆದ್ರೂ ಏನಾರ ಒಂದ್ ನೆಪ ಹುಡ್ಕೋದು, ಜಗಳ ತೆಗಿದು, ಯಾಕೋ ಮನ್ಸಿಗೆ ನೆಮ್ಮದಿನೇ ಇರ್ಲಾರ್ದಂಗ ಆಗ್ಬಿಟ್ಟೈತ್ರಿ. ಹೌದ್ ನಿರ್ಮಲ, ನನಗೂ ಹಂಗ ಆಗೈತಿ. ನೌಕರಿ ಸಿಗ್ತತಿಲ್ಲ ಅನ್ನೋ ನಂಬಿಕೆನ ಹೋಗ್ಬಿಟ್ಟೈತಿ ನನಗೆ. ಏಯ್ ಬಂದ್ ಏನ ಹುಡುಗರು ಕಿವಿ ಸುಚ್ಚಾಕತ್ತೀರಿ? ಆ ಒಟ್ಟು ಯಾವತ್ತು ಅವನ ತಲೆ ತುಂಬಿಸೋರಾಗಿರ್ತೇನೆ. ಒಂದ್ ಈಟದ ತಿಳಿತೈತಿಲ್ಲ ನಿನಗ? ಇವರೇ ಒಟ್ಟು ಕಿವಿ ಜೋತ್ ಬಿಟ್ಕೊಂಡ್ ಕೇಳ್ಕೊತ್ಕೊಂಡಿರ್ತಾನೆ ಹೇಂತಿ ಮಾತ. ನಿನಗಾರ ಖಬರ್ ಐತಿಲ್ಲ? ನೋಡ್ರಿ ನಾನ್ ನಿಮಗ್ ಹೇಳಿದ್ದೆ ಅಲ್ಲ, ಇವ್ರು ಇದನ್ನ ಮಾಡೋದು ಯಾವಾಗ್ಲೂ. ಎಲ್ಲದಕ್ಕೂ ನಾನ ಕಾರಣ, ಎಲ್ಲದಕ್ಕೂ ನನಗೆ ಬೈಯೋದ. ಅದು ಏನಿರಂಗಿಲ್ರಿ. ಇವತ್ತ ಊಟ ಮಾಡಿರಲ್ ನೀವು, ಅಡಿಗೆಲ್ಲ ಪದಸರಿ ಇತ್ತಿಲ್ಲ, ಅದಕ್ಕ ಖಾರ ಹೆಚ್ಚಾಗ್ಯದ ಬೈದ್ರ. ಅವ ಯಾಕೆ ನಾಕರ ನಮ್ಮಿಬ್ರಿಗೆ ಬೇಯತ್ತದಿ? ನಮ್ಮಿಬ್ರು ಕಂಡ್ರೆ ಹೊಟ್ಟೆ ಸೇರ್ಬಾಲಿ. ಅಲ್ಲ ನಮ್ಮ ಅಪ್ಪನ ಕಡೆ ಎಲ್ಲ ಆಸ್ತಿ ಗಿಸ್ತಿ ಬರ್ಸ್ಕೊಂಡ ಅವನ ಮನೆ ಬಿಟ್ಟು ಹೋಗಂಗ್ ಮಾಡಿದೆ. ಅವಾಗ ನಮ್ಮ ಅಪ್ಪ ಮನೆ ಬಿಟ್ಟು ಹೋದಾಗ ನಾನು ಕುತ್ತಿಗಿಚ್ಚಿ ಕೊಲ್ಬೇಕಾಗಿತ್ತ. ಇಟ್ಟು ದೊಡ್ಡವನ್ ಮಾಡಿ ಈಗ ಯಾಕವಾ ನಾನು ನಿನ್ಗೆ ಹಾಕಿ ವಜ್ಜಾಗೀನಿ? ಹಾ ಗೊತ್ತಿದ್ದು ರಾಜಾ, ನೀನ್ ಆಗ ಕೊಂದ ಕುತ್ತಿಗೆ ಚಿಕ್ಕೊಂತಿದ್ದೆ ಅಂದ್ರ ನನಗೆ ಯಾವ್ದು ತ್ರಾಸ ಇದ್ದಿದ್ದಿಲ್ಲ. ಅಂದ್ರ ನಿಮ್ಮ ಅಪ್ಪ ಮನೆ ಬಿಟ್ಟು ಓಡ್ ಹೋಗ್ಯಾನಲ್ಲ,
ಆಗ ಅದ ಆಸ್ತಿ ಪತ್ರ ಮ್ಯಾಗ ಏನ್ ಬರ್ದಿದ್ ಗೊತ್ತೈತೇನ? ನೀ 18 ವಯಸ್ಸಾಗನ ಆಸ್ತಿ ಎಲ್ಲ ಅಣ್ಣನ ಹೆಸರು ಬರ್ತೈತೆ ಅಂತ. ಅದಕ್ಕ ನಿನ್ನ ಜೋಪಾನದಿಂದ ಬದಿಕ್ಷೇನಿ, ಇಲ್ದಿದ್ರ ಆಗ ಹರೋಹರ ಆಗ್ತಿದ್ದಿ. ಈಗ ನಿನ್ನ ಒಂದು ಮದ್ವಿ ಮಾಡಿ ಈ ಪೀಡೆನ ಕಟ್ಕೊಂಬಂದ್ರೆ ಚೆನ್ನಾಗಿರ್ಬೇಕಲ್ಲ. ಆದಾತ ಈದಾತ ಒಣ ಉಸಾಬರಿ ಮಾಡ್ತಾಳ. ಎದಕ್ ಬೇಕೀಗೆ? ನಾ ಹೇಳಿದ ಕೆಲಸ ಮಾಡ್ಕೋದಿರಕ್ಕೆ ಏನಕ ದಾಡ ಹಾಕಿತಾನ? ಏನವ ನಿನ್ ಮಾತಿನ ಅರ್ಥ? ಆಸ್ತಿ ಸಲುವಾಗಿ ನಾನು ಜೀವನ್ ತಿಟ್ಟಿಯ? ಆ ಹಿರಿಯರ ಮಾತ ಸುಳ್ಳು ಆಗ್ಲಿಲ್ಲ. ಯಾಕಂದ್ರ ಹೆತ್ತ ತಾಯಿನ ಮಲ್ತಾಯಿನ ಆ ಬುದ್ಧಿ ತೋರ್ಸೇ ಬಿಟ್ಟವ. ಆ ಬುದ್ಧಿ ತೋರ್ಸೇ ಬಿಟ್ಟಿ. ಹೌದು, ಆಸ್ತಿ ಸಂಬಂಧ ನಿನ್ನ ಇಲ್ಲಿವರೆಗೆ ನಾನು ಬದುಕಿಸೇನೆ. ಇಲ್ದಿದ್ರ ಅವತ್ತ ಕೊಂದು ಬಿಡ್ತಿದ್ನಿ ನೋಡು. ಅಷ್ಟಾಗ್ಲಿ ನನಗೊಂದು ಮದ್ವಿ ಮಾಡೇನಿ. ಇರಂಗಾದ್ರ ಇಲ್ದಿದ್ರ ಹೊರಟು ಹೋಗ. ನನಗೇನೋ ಮನಸ್ ಮಾಡ್ನಿ ಅಂದ್ರ 5-6 ಕೈಗೆ ಕಾಲಿಗೆ ಆಳ್ ಸಿಗ್ತಾವ್. ಇರಂಗಾದ್ರ ಇರು, ಇಲ್ದ್ರ ಇಲ್ಲಿ ಜಾಗ ಖಾಲಿ ಮಾಡ. ನೋಡಿದ್ರೆ ಹೆಂಗ್ ಮಾತಾಡ್ ಹೋದ್ರ ಅವ್ರ. ದಿನ ಮನ್ಯಾಗ ಇದೇ ಪರಿಸ್ಥಿತಿನೇ. ಎಷ್ಟೊತ್ ಕೇಳುದ್ರಿ? ನನಗೂ ಸಾಕಾಗೈತಿ. ಯಾಕೋ ಒಂಥರ ಮನ್ಸಿಗೆ ಸರಿ ಇರ್ಲಾರ್ದಂಗ ಆಗೈತಿ. ಅದಕ್ಕ ನಮ್ಮ ಅಪ್ಪನ್ ಭೇಟಿಯಾಗಿ ಬರ್ತೀನಿ. ನಿರ್ಮಲ, ನಿನಗೂ ನಮ್ಮವ್ವ ಮೋಹತ್ ಬರೀ ಬೈದ ಮಾಡ್ತಾಳ. ಕೂತರ ನಿತ್ರ ಬರೀ ಕಿರಿಕಿರಿ ಐತಿ ನಿನಗ. ಒಂದ್ ಅಡ್ಗಿ ಮಾಡ್ರ ಸಹಿಸ್ಕೊಳಂಗಿಲ್ಲ. ಒಂದ್ ಏನ್ರಿ ಪೂಜೆ ಮಾಡಕತ್ರ ಅದಕ್ಕೂ ಬೈತಾಳ. ಮುಂದ ನನಗೂ ಬೈತಾಳ. ಇರ್ಲಿ, ನೀರೇ ಒಂದ್ 4 ದಿನ ನಿಮ್ಮ ಅಪ್ಪನಂತಕ್ಕೆ ಹೋಗಿ ಬಂದ್ಬಿಡ. ಒಂದ್ ಸ್ವಲ್ಪ ಮನಸ್ಸು ಚೇಂಜ್ ಆಕತ್ ನಿಂದು. ಆಯ್ತ್ರಿ. ಏನು ಮಗಳ ಬಂದ ಬಳೋತಾತ. ಒಂದ್ ಬಾಯಿಂದ ಒಂದು ಮಾತು ಸಹಿತ ಬರುವಲ್ತಲ್ಲ ನಿಂದು. ಯಾಕ ಮನ್ಯಾಗ ಏನೋ ಜಗಳಾಡ್ಯಾರೇನು? ಮತ್ತ ಅಪ್ಪ ಮಾತಾಡಂದ್ರ ಏನ್ ಮಾತಾಡ್ತಾರೋ? ಖುಷಿಯಿಂದಿದ್ರ ಬಾಯಿಂದ ಮಾತು ಬರ್ತಾವ. ಅದೇ ಮನಸ್ಸಿನ ದುಃಖ ಇದ್ರ ಹೆಂಗ್ ಮಾತಾಡ್ತಾರಪ್ಪ? ಯಾಕ ಮಗಳ ಅಂತದ್ ಏನಾಗೈತಿ? ಅಂತದ್ ಏನ್ ಆದದ್ದರೆ ನನ್ ಮುಂದೆ ಹೇಳ. ಗಂಡ ಅಂದ್ರು ನೀನ, ಹೆಣ್ ಅಂದ್ರು ನೀನ. ಅದ್ ಏನಿದ್ದು ನಾ ಬಗೆಹರಿಸ್ತೀನಿ ತಂಗಿ. ಹಂಗ ಯಾಕೆ ಸುಮ್ಕೊಂಡಿರ್ತಿ? ಇದ್ದದ್ದು ಹೇಳವಾ. ಅಪ್ಪ ನಿನ್ ಮುಂದೆ ಹೇಳ್ಕೋಬಾರ್ದತ್ತ ಎಷ್ಟು ಪ್ರಯತ್ನ ಪಡಾತೀನಿ. ಆದ್ರೂ ನನ್ಗಾಗವಲ್ದಪ್ಪ. ನನ್ ನೋವು ಹೇಳಾಕ ನಿನ್ ಬಿಟ್ಟು ಮತ್ತಾರದಾರ ಹೇಳ. ತಂಗಿ, ಅಪ್ಪನ ಮುಂದೆ ಹೇಳಾರ್ದ ಮತ್ತೆ ಇನ್ಯಾರ ಮುಂದೆ ಹೇಳಕ್ಕಿದವ? ಹೇಳುದು ಅಂತದ್ ಮನ್ಯಾಗ ಏನ್ ಕಷ್ಟ ಇದ್ದದ್ದು ಹೇಳುದು. ಅಪ್ಪ ಬಗೆಹರಿಸ್ತಿರ್ತಾನು. ಅಷ್ಟ್ ಯಾಕೆ ನಾಚ್ಕೋತ ಹೇಳ್ತೀನಿ ನನ್ ಮುಂದ? ಚೆನ್ನಾಗಿ ಹೇಳಿ, ನಾ ಏನ್ ಇದ್ದದ್ದು ಬಗೆಹರಿಸ್ತಾನ. ಅಪ್ಪ ಇಷ್ಟೆಲ್ಲ ನೀ ಕೇಳಾತಿ ಅಂದ್ಬಳಕ ನಾ ಹೇಳ್ತೀನಿ. ನಮ್ಮತ್ತಿ ನನ್ನ ಗಂಡಂದು 2ನೇ ಅವು ಅನ್ನೋದು ನಿನಗೆ ಗೊತ್ತೈತಿ. ಆದ್ರೆ ಆಕಿಂದು ಟಾರ್ಚರ ಭಾಳ ಆಗ್ಬಿಟ್ಟೈತಪ್ಪ. ನಮ್ಮ ಮನೆಯವ್ರಿಗೆ ನೌಕರಿ ಸಿಗವಲ್ದಂತ ಚುಚ್ಚಿ ಮಾತಾಡ್ತಾಳ. ನಾನು ನನ್ನ ಗಂಡ ದಂಡ ಪಿಂಡಿಗಳಂತ ಹೇಳಿ ಊಟ ಮಾಡೋ ಮುಂದ ಹಂಗಿಸ್ ತೋರಿಸ್ತಾಳ. ಇದನ್ನೆಲ್ಲ ತಡ್ಕೊಂಡು ಹೆಂಗಿರುದಪ್ಪ? ಹೆಂಗಿರುದ? ತಂಗಿ ನೋಡ್ವಾ, ನಾನು ಹೊಂಟ್ರ ದಗದಕ್ಕೆ ಹೋಗೋ ಮಂದಿಯಲ್ಲಿ. ನಾನು 2-4 ರೂಪಾಯಿ ಪಗಾರ ತೊಗೊಂಬಂದ ನಾ ಜೀವನ ಸಾಗಿಸೀನಿ. ಅವ್ರನ್ನೆಲ್ಲ ಗಾಳಿ ಮಾಡಿ ನೀನು ಕೊಡಂದ್ರೆ ಕೊಡ್ತನು. ಮನ್ಯಾಗ ಜಗಳಾಡ್ಬೇಡ್ರಿ, ಚಂದಂಗಿರಿ. ಗಂಡ ಐತಿ ಚಂದಂಗಿದ್ರೆ ನಮಗೂ ಸುಖ ಇರ್ತೈತಿ, ಸಂತೋಷ ಇರ್ತೈತಿ. ತವ್ರ ಮನೆ ಅಂದ್ರೆ ಭಾಗ್ಯದ ಲಕ್ಷ್ಮಿ ಇದ್ದಂಗ ತಂಗಿ ನೀನು. ಅಪ್ಪ ನೀ ಕೂಡಿಟ್ ರೊಕ್ಕ ಎಷ್ಟ್ ದಿನ ಆಗುವ? ಅದನ್ನಷ್ಟು ಒಯ್ದು ನಮ್ಮ ಅತ್ತಿ ಕೈ ಕೊಡ್ತೀವಿ. ಅದು ಸಾಕಾಗ್ತೈತೆ ಅವ್ರಿಗೆ ಬೇಕಾಗಿರೋದು ಇಷ್ಟು ರೊಕ್ಕ. ಅಷ್ಟೆಲ್ಲ ಎಲ್ಲಿ ತರೋದು ಹೇಳ? ಅದೆಲ್ಲ ಬಿಡಪ್ಪ. ನನಗ ಸದ್ಯಕ್ಕ ನನ್ ಗಂಡಗ ನೌಕರಿ ಸಿಕ್ಕರೆ ಸಾಕಾಗೈತಿ. ಅದೇ ದೊಡ್ಡ ಚಿಂತೆ ಆಗ್ಬಿಟ್ಟೈತಿ ನನಗ. ಎಷ್ಟು ಮನ್ಯಾಗ ಕಾಡಾಗ್ತೈತೆ ತಂಗಿ. ಹಂಗಾತಂದ್ರ ಇದಕ್ಕೊಂದು ಪರಿಹಾರ ಐತಿ, ಅದನ್ನ ಹೇಳ್ತೇನೆ. ತಂಗಿ ಈಕಿನ ನೋಡುವ ತಾಯಿ. ತಂಗಿ, ಈ ಗುಡ್ಡಾಪುರ ದಾನಮ್ಮ ದೇವಿದು ಅವತಾರ ಬಾಳ ದೊಡ್ಡದತಿವ. ಬೇಡಿದ್ದೆಲ್ಲ ಕೊಡ್ತಾಳ ಈಕಿ ತಾಯಿ. ಈಕಿನ ಒಂದ್ ಸರ್ತಿ ನಂಬಿ ನೋಡ. ಅಪ್ಪ ಈ ತಾಯಿದು ಅಂತ ದೊಡ್ಡ ಮಹಿಮೆ ಐತಿ. ನನ್ನ ಕಷ್ಟ ಎಲ್ಲ ನಿವಾರಣೆ ಆಕೈತಿ. ಈಕಿಗೆ ನಡ್ಕೊಂಡ್ರ ನನ್ ಗಂಡ ನೌಕರಿ ಸಿಗ್ತೈತಿ. ತಂಗಿ, ಈ ದಾನಮ್ಮ ತಾಯಿ ಫೋಟೋ ಮನ್ಯಾಗ ಇಟ್ಟ ಪೂಜೆ ಮಾಡ. ನಿನಗ್ ಬೇಡಿದ್ದೆಲ್ಲ ಸಿಗ್ತೈತಿ. ನಿನ್ನ ಗಂಡಗ ನೌಕರಿ ಅಂದ್ರೆ ನೌಕರಿ ಸಿಗ್ತೈತಿ, ಎಲ್ಲ ಸಿಗ್ತೈತಿ. 3 ಹೊತ್ತು ಪೂಜೆ ಮಾಡಿಕೆನ. ಬಿಡಪ್ಪ, ನನಗ ಈ ದೇವ್ರ ದಿಂಡ್ರ ಎಲ್ಲ ನಂಬಿಕೆನೇ ಇರ್ಲಾರ್ದಂಗ ಆಗ್ಬಿಟ್ಟೈತಿ. ಯಾಕಂದ್ರ ಬರೇ ನಮ್ಮ ಅತ್ತಿದ ಕಿಟ್ಕಿಟಿಗೆ ಎದ್ರಾಗು ಒಟ್ಟ ಆಸಕ್ತಿನೇ ಇರ್ಲಾರ್ದಂಗ ಆಗೈತಿ. ದೇವ್ರ ಮಾಡೋದ್ರಿಂದ ನಮಗ್ ಒಳ್ಳೇದಾಗ್ತೈತಿ. ಏನ್ ಹೇಳ್ತಿ ನೀನ? ನಾ ಹೆಂಗ್ ನಂಬಲಿದಿನ? ತಂಗಿ, ಈ ತಾಯಿ ಬದಲು ಬಾಳ ಹಗರು ತಿಳಿಬೇಡವಾ. ಈ ತಾಯಿ ಮಹಿಮಾ ಬಾಳ ದೊಡ್ಡದೈತಿ. ನಿನಗ ಒಂದು ಉದಾಹರಣೆ ಹೇಳ್ತನವ. ಇಲ್ಲೇ ನಮ್ಮೂರಾಗನ ನನ್ನ ದೋಸ್ತ ಒಬ್ಬ
ದಿವಸ ಹೋಟೆಲ್ ಇಟ್ಟಿದ್ವಂದ ದಿವಸ ಅಡಿಗೆ ಮಾಡೋದು ಚೆಲ್ಲೋದು ವ್ಯಾಪಾರನೇ ಹಾಕಿದ್ದಿಲ್ಲ. ಹಿಂಗ ನಮ್ಮ ಊರಾಗ ಒಬ್ಬ ದಾನಮ್ಮ ದೇವಿ ಫೋಟೋ ಪೂಜೆ ಮಾಡತ್ ಹೇಳಿದ. ಈಗ ಸದ್ಯಕ್ಕೆ ಅವ್ನು ಕೋಟ್ಯಾಧೀಶ್ವರ ಆಗ್ಯಾನ. ಆಕಿ ಮಹಿಮಾ ಭಾಳ ದೊಡ್ಡದತ್ತಿವ. ನೀನು ಅದನ್ನ ಇಟ್ಟು ಪೂಜೆ ಮಾಡ, ನೀನು ಬೇಡಿದ್ದೆಲ್ಲ ಕೊಡ್ತಾಳ. ಅಪ್ಪ ನನಗ ಅವ್ರಿಗಪ್ಲೆ ಕೋಟ್ಯಾಧೀಶ್ವರ ಆಗೋದ್ ಬೇಡ. ನನಗ ನನ್ನ ಗಂಡನ ನೌಕರಿ ಹತ್ಬೇಕ, ನಮ್ಮ ಅತ್ತಿ ನನ್ನ ಜೋಡಿ ಚಂದಾಗೆ ಇರ್ಬೇಕ. ಇಷ್ಟೇ ನನಗ್ ಬೇಕಾಗಿರೋದು. ಈ ಗುಡ್ಡಾಪುರ ದಾನಮ್ಮನ್ ನಂಬಿದ್ರ ಇದೆಲ್ಲ ಆಗ್ತೈತಲ್ಲ. ನೋಡುವ ತಂಗಿ, ನಂಬಿದವ್ರನ್ನ ಎಂದೂ ಕೈ ಬಿಡುದಿಲ್ಲ ಈಕಿ ತಾಯಿ. ಆಯ್ತಪ್ಪ, ನೀ ಹೇಳ್ದಂಗ ಮಾಡ್ತೀನಿ. ನಮ್ಗೆಲ್ಲ ಒಳ್ಳೇದಾಗ್ತದಂದ್ರ ಈ ತಾಯಿಗೆ ಭಕ್ತಿಲಿ ನಡ್ಕೋತೀನಿ. ಅವಾಗರೆ ನನ್ನ ಕಷ್ಟ ಎಲ್ಲ ನಿವಾರಣೆ ಆಗ್ಬೋದು. ಆಯ್ತು ತಂಗಿ, ದಿವಸ ಮನ್ಯಾಗ ಇಟ್ಟು ಪೂಜೆ ಮಾಡ, ಭಕ್ತಿಲಿ ನಡ್ಕೊ. ಆಕಿ ನಿನಗೆ ಬೇಡಿದ್ದು ಕೊಡ್ತಾಳ ತಾಯಿ. ಆಯ್ತಪ್ಪ, ಈ ತಾಯಿ ಬೇಡದವ್ರಿಗೆ ಬೇಕಾದ್ ಕೊಟ್ಟ ಅಂತ ಹೇಳ್ತಿ. ನನ್ ಕಷ್ಟನು ನಿವಾರಿಸ್ತಾಳ. ನನ್ ನಂಬಿಕೆ ಐತಿ. ನಂಬಿದವ್ರನ್ನ ಎಂದೂ ಕೈ ಬಿಡುದಿಲ್ವಾ ಈಕಿ ತಾಯಿ. ಆಯ್ತಪ್ಪ, ನಾ ಇನ್ ನಡೀತೇನೆ. ಬರ್ತೀನಮ್ಮ. ಹುಷಾರ್ಲೆ ಹೋಗು ಮಗಳೇ. ತಾಯಿ ಫೋಟೋ ಒಯ್ದ ಪೂಜೆ ಮಾಡ್ಬೇಕ. ಏನದ ಕೈಯಾಗ? ಹಾ, ಅತ್ತಿರಿ, ಇದು ಗುಡ್ಡಾಪುರ ದಾನಮ್ ತಾಯಿ ಫೋಟೋ ರೀ. ಈ ತಾಯಿಗೆ ಮನ್ಯಾಗಿಟ್ಟು ಪೂಜೆ ಮಾಡಿದ್ರ ನಮ್ಗೆಲ್ಲಾರ್ಗೆ ಚಲೋ ಆಗ್ತದ ಅಂತ ಹೇಳ್ಯಾರಿ. ಅದಕ್ಕ ಮನಿಗ್ ತಂದೀನಿ. ಏನ ಗುಡ್ಡಾಪುರ ದಾನಮ್ಮನ ಫೋಟೋ ತಂದಿದ್ಯೋ? ನನಗೇನಾರ ಮಾಟ ಮಂತ್ರ ಮಾಡಿಸ್ಕೊಂಡು ಬಂದಿಯೋ? ಕೈಕಾಲು ಹೋಗಿ ಬೀಳಂಗ ತೋರ್ಸಿ ಏನದ? ಚಿಚಿ ಬಿಡ್ತಾನ್ರಿ, ನಾ ಯಾಕೆ ನಿಮ್ಗೆ ಮಾಟ ಮಂತ್ರ ಮಾಡಿಸ್ಬೇಕ? ಬೇಕಾದ್ರ ನೋಡ್ರಿ, ಇದು ಗುಡ್ಡಾಪುರ ದಾನಮ್ ತಾಯಿ ಫೋಟೋ ಐತಿ ನೋಡ್ರಿ. ಏಯ್, ಮೊದಲ ನೆಟ್ ಗೆದ್ದ ಮನೇನ ಕೆಲಸ ಮಾಡಂಗಿಲ್ಲ. ಹೋಗಿ ದೇವ್ರ ಫೋಟೋ ಯಾವಾಗ ಪೂಜೆ ಮಾಡ್ತಿ? ಹೋಗ್ಯ ತಂದ್ರಪ್ಪ, ಹೋಗಿ ಲಿಸಿ ದಾನಮ್ಮನ ಫೋಟೋ ತಂದನೆ ಅಂತ ಹೇಳಿ ಪೂಜೆ ಯಾವಾಗ ಮಾಡ್ತಿ? ಮನೇನ ಕೆಲಸ ಯಾವಾಗ ಮಾಡ್ತಿ? ನಿಮ್ಮ ಅಪ್ಪನದೇ ಗಿಟ್ಟು ಬರ್ಬೇಕಿಲ್ಲ ಅದನ್ನ. ಅತ್ತಿರಿ, ಈ ಫೋಟೋ ಕೊಟ್ಟು ಕಳ್ಸಿರೋದ ನಮ್ಮ ಅಪ್ಪ ರೀ. ನನ್ ಗಂಡಗ ನೌಕರಿ ಇಲ್ಲ ಅಂತ ಹೇಳಿದಕ್ಕ ಈ ತಾಯಿಗೆ ನಡ್ಕೊರುವ ಈಕಿನ್ ನಂಬಿ ನೋಡು, ನಿನ್ ಗಂಡಗ ನೌಕರಿನೂ ಹತ್ತೈತಿ, ಎಲ್ಲ ಒಳ್ಳೇದು ಆಗ್ತೈತಿ ಅಂತ ಹೇಳಿ ಕಳ್ಸನ್ರಿ ನಮ್ಮಪ್ಪ. ಯವಿ ನಿಮ್ಮಪ್ಪ ಈ ಫೋಟೋ ಪೂಜೆ ಮಾಡಿದ್ರ ನೌಕರಿ ಸಿಗ್ತೈತಿ ಅಂದ, ಮತ್ತೆ ಪಗಾರನೂ ಬರ್ತೈತಿ ಅಂತ ಹೇಳಿರ್ಬೇಕಲ್ಲ. ಯಾರಿಗಿರ ಮಳ್ಳು ಮಾಡ, ನನಗೆ ಮಾಡಬೇಡ. ಏನ ಯಾರಿಗಾರ ಫೋಟೋ ಪೂಜೆ ಮಾಡಿದ್ರ ನೌಕರಿ ಸಿಗ್ತೈತೆನ? ಏನ್ ನಕಲ್ ತಗದದಿ ಅಂತನ ಅವ್ ಹೇಳಿದಂತ ಈಗ ತಾಂದ್ರ ಅಂತ ಮನ್ಯಾಗ ಮಾಡಾಕ ಕೆಲಸ ರಾಸ್ಗಟ್ಲೆ ಬಿದ್ದಾವ್. ಹೋಗಿ ಇದನ್ನೊಂದು ತೊಗೊಂಡ್ ಬಂದಾಳ ಇಲ್ಲಿ ದರಿದ್ರ ಮಾರ್ಯಕಿಂತ ಅಂದಕೇಶಿಂದ. ಅತ್ತಿರಿ, ನೀವು ನನಗ ಇನ್ನೊಂದ್ ಬೈರಿ, ಆದ್ರ ಈ ತಾಯಿ ಬಗ್ಗೆ ಅಷ್ಟು ಹಗುರವಾಗಿ ಮಾತಾಡ್ಬೇಡ್ರಿ. ನಿಮ್ಗ ತಿಳಿಸಿ ಹೇಳ್ತೀನಿ, ತಡೀರಿ, ಬರ್ರಿ. ಅತ್ತಿರಿ, ಗುಡ್ಡಾಪುರ ದಾನಮ್ಮಂದ್ರ ಅಷ್ಟು ಹಗುರು ತಿಳ್ಕೊಬೇಡ್ರಿ. ಆಕಿನ ಮಹಿಮಾ ಭಾಳ ದೊಡ್ಡದೈದಾರಿ. ಬೇಡದವ್ರಿಗೆ ಬೇಕಾದ್ ಕೊಟ್ಟಾಳ, ಕಷ್ಟ ಅಂತ ಬಂದವ್ರಿಗೆ ಕಷ್ಟ ನಿವಾರಣೆ ಮಾಡಾಳ. ತಾಯಿ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ಅಯ್ಯಯ್ಯ ಬುಬ್ನಿ, ನಿನ್ನಂಗ ದೇವ್ರ ಪೂಜೆ ಮಾಡಿದ್ರ ಕಷ್ಟ ಪರಿಹಾರ ಆಕತಿ ಅಂತ ಹೇಳ್ತಿ ಅಲ್ಲ. ಈ ಜಗತ್ನಾಗ ಬಡವ್ರ ಇರ್ತಿದ್ದಿಲ್ಲ, ದೇವ್ರ ಎಲ್ಲಾ ಪೂಜೆ ಮಾಡ್ಕೋತ ಕುಂತೀರ. ನೀ ಏನ್ ಹೇಳಕತ್ತಿದಿ? ಮನ್ಯಾಗ ರಾಜ್ ಕೆಲಸ ಬಿದ್ದತಿ, ಆ ದೇವ್ರ ಮೂಲ್ಯಾಗಿಡ ಇಟ್ಟ ಕೆಲಸ ಮಾಡಿ ಬಂದಾಳ ನಾನು ಹತ್ಯಾಕಿಲ್ಲಿ. ಅತ್ತಿರಿ, ದಯವಿಟ್ಟು ಹಿಂಗೆಲ್ಲ ಮಾತಾಡಕ್ ಹೋಗ್ಬೇಡ್ರಿ. ನೀವು ದೇವ್ರ ನಂಬಲಿಲ್ಲ ಅಂದ್ರ ಬಿಟ್ಬಿಡ್ರಿ. ಆದ್ರ ನನಗ್ ನಂಬಿಕೆ ಐತಲ್ಲ, ನಾ ಪೂಜೆ ಮಾಡ್ತೀನಿ, ನಾ ಆ ತಾಯಿನ ನಂಬ್ತೀನಿ, ಆಕಿಗೆ ನಾ ನಡ್ಕೊಂತೀನಿ. ನೀವೇನು ಮಾಡಕ್ ಹೋಗ್ಬೇಡ್ರಿ. ಆದ್ರ ಹಿಂಗೆಲ್ಲ ದಯವಿಟ್ಟು ಮಾತಾಡ್ಬೇಡ್ರಿ. ಏ ನಗಿ ಕೈ ಹೇಳಕತ್ತಾಳಿ ಇಲ್ಲಿ ಬಂದು ನಕಲು ಮಾಡಿ. ನನಗೆ ಗೊತ್ತೈತಿ. ಅದ್ರ ನೀವು ಮಾಡ್ಕೊಂಡು ಕೂತ ಅದ್ರ ಮುಂದೆ 20 ತಾಸು ಕೂತ ಪೂಜೆ ಮಾಡೋದು ಗೊತ್ತೈತಿ ನನಗೆ. ಬಂದಾಳಿ ಇಲ್ಲಿ ಹಚ್ಚಿರಿ, ಹೆಂಗೆ ಅನ್ಬೇಡ್ರಿ, ದೇವ್ರಿಗೆ ಹೆಂಗೆ ಅನ್ಬೇಡ್ರಿ. ಬುಬ್ಬನಿ, ಹಳೆ ಬುಬ್ಬನಿ ನೋಡ್ತಾನೆ ಹೆಂಗೆ ಪೂಜೆ ಮಾಡ್ತಿ, ಹೆಂಗೆ ದಗದ ಮಾಡ್ತಿ. ಬಾ ಮಗಳ ಒಳಗೆ. ತಾಯಿ ಗುಡ್ಡಾಪುರ ದಾನಮ್ಮ, ನಮ್ಮತ್ತಿ ಮಾತಾಡೋದು ತಪ್ಪ. ಅವ್ರಿಗೆ ನಿನ್ನ ಮ್ಯಾಲೆ ನಂಬಿಕೆನೇ ಇಲ್ಲ. ಆದ್ರ ಒಂದಲ್ಲ ಒಂದಿನ ನೀ ಆ ನಂಬಿಕೆ ಬರಸ್ತೆ ಅನ್ನೋದು ನನಗೆ ಗೊತ್ತೈತಿ. ಅವರು ನಿನ್ನ ನಂಬ್ತಾರ, ಅವರು ನಿನ್ನ ಪೂಜೆ ಮಾಡ್ತಾರ. ಆ ನಂಬಿಕೆ ನನಗೈತವ, ನನಗೈತಿ.